ನಮಸ್ಕಾರ. ವೇಗ ಅಂದ್ರೆ ಏನು? ನಮ್ಮ ಪಕ್ಕದಲ್ಲಿ ಒಂದು ಕಾರ್ ರಪ್ ಅಂತ ಪಾಸಾದಾಗ ಆ ಒಂದು ಫೀಲಿಂಗ್ ಬರುತ್ತಲ್ವಾ, ಅದೇ ವೇಗ. ಆದ್ರೆ ಆ ಫೀಲಿಂಗ್ ಇದೆಯಲ್ಲ, ಅದನ್ನ ಒಂದು ಪಕ್ಕಾ ನಂಬರ್ ಆಗಿ, ಒಂದು ಸಂಖ್ಯೆಯಾಗಿ ಹೇಗೆ ಬದಲಾಯಿಸೋದು? ಬನ್ನಿ, ಈ ವೇಗ ಅನ್ನೋ ಭಾವನೆಯಿಂದ ಅದರ ಒಂದು ನಿಜವಾದ ಅಳತೆಯವರೆಗಿನ ಪಯಣ ಹೇಗಿರುತ್ತೆ ಅಂತ ಒಟ್ಟಿಗೆ ನೋಡೋಣ. ಈ ಚಿತ್ರಗಳನ್ನ ಒಮ್ಮೆ ಸರಿಯಾಗಿ ಗಮನಿಸಿ. ಮೊದಲ ಕ್ಷಣದಲ್ಲಿ ಎಲ್ಲವೂ ಹೀಗಿತ್ತು. ಸರಿ, ಈಗ ಮುಂದಿನ ಕ್ಷಣದಲ್ಲಿ ನೋಡಿದ್ರಾ? ಚಿತ್ರನೇ ಬದಲಾಗಿದೆ. ಕಾರುಗಳು ತಮ್ಮ ಜಾಗವನ್ನ ಬದಲಿಸಿವೆ. ಇದೇ ಅಲ್ವಾ ಚಲನೆ ಅಂದ್ರೆ. ಆದ್ರೆ ಇಲ್ಲಿ ಪ್ರಶ್ನೆ ಇರೋದು, ಯಾವ ಕಾರ್ ಹೆಚ್ಚು ದೂರ ಹೋಗಿದೆ ಮತ್ತು ಎಷ್ಟು ವೇಗವಾಗಿ ಹೋಗಿದೆ? ನೋಡಿದ ತಕ್ಷಣ ಗೊತ್ತಾಗುತ್ತೆ ಒಂದ್ ಕಾರ್ ಇನ್ನೊಂದಕ್ಕಿಂತ ಫಾಸ್ಟ್ ಆಗಿದೆ ಅಂತ. ಇದು ನಮ್ಮ ಕಾಮನ್ ಸೆನ್ಸ್ ಹೇಳೋದು. ಆದ್ರೆ ವಿಜ್ಞಾನಕ್ಕೆ ಬರೀ ಕಾಮನ್ ಸೆನ್ಸ್ ಸಾಕಾಗಲ್ಲ. ಅದಕ್ಕೆ ಎಲ್ಲದಕ್ಕೂ ಒಂದು ನಿಖರವಾದ ಲೆಕ್ಕಾಚಾರ ಬೇಕು. ಹಾಗಿದ್ರೆ ಈ ವೇಗ ಅನ್ನೋದನ್ನ ಅಳೆಯೋದಕ್ಕೆ ಇರೋ ಆ ಪಕ್ಕಾ ದಾರಿ ಯಾವುದು? ಸರಿ, ಈ ವೇಗದ ಕಲ್ಪನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಮೊದಲು ನಾವು ಎರಡು ತುಂಬಾನೇ ಮುಖ್ಯವಾದ ವಿಚಾರಗಳನ್ನ ತಿಳ್ಕೊಳ್ಬೇಕು. ವೇಗವನ್ನ ನಿಖರವಾಗಿ ಅಳೆಯೋದು ಅಂದ್ರೆ ಅದೇನೋ ದೊಡ್ಡ ಕಷ್ಟದ ಕೆಲಸ ಅಲ್ಲ. ನಿಜ ಹೇಳ್ಬೇಕಂದ್ರೆ ಕೇವಲ ಎರಡು ಪ್ರಶ್ನೆಗಳಿಗೆ ಉತ್ತರ ಸಿಕ್ಬಿಟ್ರೆ ಸಾಕು. ಏನದು ಆ ಎರಡು ಪ್ರಶ್ನೆಗಳು? ಆ ಎರಡು ಅಂಶಗಳು ಬೇರೆ ಯಾವುದೂ ಅಲ್ಲ. ಒಂದು ದೂರ, ಮತ್ತೊಂದು ಸಮಯ. ಅಂದ್ರೆ ಮೊದಲನೇ ಪ್ರಶ್ನೆ, ಒಂದು ವಸ್ತು ಎಷ್ಟು ದೂರ ಹೋಯ್ತು? ಎರಡನೇ ಪ್ರಶ್ನೆ, ಅಷ್ಟು ದೂರ ಹೋಗಕ್ಕೆ ಅದಕ್ಕೆ ಎಷ್ಟು ಹೊತ್ತು ಬೇಕಾಯ್ತು? ನೋಡಿ, ಈ ಎರಡು ಉತ್ತರಗಳು ಸಿಕ್ಬಿಟ್ರೆ ವೇಗದ ಇಡೀ ರಹಸ್ಯ ನಮ್ ಕೈಗೆ ಸಿಕ್ಕಾಗೆ. ನೋಡಿ, ದೂರವನ್ನ ಅಳೆಯೋದು ಒಂದು ರೀತಿ ಸುಲಭ. ಒಂದು ಟೇಪ್ ತಗೊಂಡ್ರೆ ಆಯ್ತು. ಆದ್ರೆ ಅದನ್ನ ಪಕ್ಕಾ ಆಗಿ ಅಳೆಯೋದು ಹೇಗೆ? ಬನ್ನಿ, ನಮ್ಮ ವೇಗದ ಸಮೀಕರಣದ ಈ ಎರಡನೇ ತುಂಬಾನೇ ಮುಖ್ಯವಾದ ಭಾಗವನ್ನ ಈಗ ನೋಡೋಣ. ಹಿಂದೆಲ್ಲ ಅಂದ್ರೆ ಶತಮಾನಗಳ ಕಾಲ ಸಮಯ ಅನ್ನೋದು ಒಂದು ನಿಗೂಢವಾದ ನದಿ ಹಾಗೆ ಸುಮ್ನೆ ಹರಿದು ಹೋಗ್ತಾ ಇತ್ತು. ಆದ್ರೆ ಈ ಲೋಲಕದ ಹಾಗೆ ಒಂದೇ ಸಮನೆ ಹಿಂದೆ ಮುಂದೆ ಹೋಗೋ ಚಲನೆಗಳನ್ನ ಗಮನಿಸಿ ಮನುಷ್ಯರು ಮೊದಲ ಬಾರಿಗೆ ಸಮಯವನ್ನ ಹಿಡಿದಿಟ್ಕೊಂಡು ಅದನ್ನ ಸಮಾನ ಭಾಗಗಳಾಗಿ ವಿಂಗಡಿಸೋ ಕನ್ಸಿದ್ರು. ಇದು ನಿಜಕ್ಕೂ ಒಂದು ಕ್ರಾಂತಿಕಾರಕ ಹೆಜ್ಜೆ ಆಗಿತ್ತು. ಅದಾದ್ಮೇಲೆ ಈ ಗಡಿಯಾರಗಳು ನಮ್ಮ ಮನೆಗಳ ಒಳಗೆ ಬಂದ್ಬಿಟ್ವು ಮತ್ತು ನಮ್ಮ ಇಡೀ ಜೀವನದ ರೀತಿನೇ ಬದಲಾಯಿಸ್ಬಿಟ್ವು. ನಮ್ಮ ದಿನಚರ್ಯೆಗೆ ಒಂದು ಪಕ್ಕಾ ಶೆಡ್ಯೂಲ್, ಒಂದು ಚೌಕಟ್ಟು ಸಿಕ್ತು. ಬೆಳಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಪ್ರತಿಯೊಂದು ಕೆಲ್ಸನೂ ಗಡಿಯಾರದ ಮುಳ್ಳಿನ ಜೊತೆ ಹೆಜ್ಜೆ ಹಾಕೋಕ್ ಶುರುವಾಯಿತು. ಇವತ್ತಿನ ಕತೆನೇ ಬೇರೆ. ನಮ್ಮೆಲ್ಲರ ಜೇಬಲಿರೋ ಸ್ಮಾರ್ಟ್ಫೋನ್ಗಳಲ್ಲಿ ಸ್ಫಟಿಕ ಆಧಾರಿತ ಗಡಿಯಾರಗಳಿವೆ. ಇವು ಎಷ್ಟು ನಿಖರವಾಗಿದೆ ಅಂದ್ರೆ ಪರಮಾಣು ಮಟ್ಟದ ನಿಖರತೆ ಇವುಗಳದು. ಈಗ ಸಮಯವನ್ನ ಅಳೆಯೋದು ಸುಲಭ ಮಾತ್ರ ಅಲ್ಲ, ಅದು ಎಲ್ರಿಗೂ ಒಂದೇ ಮತ್ತು ತುಂಬಾನೇ ಪಕ್ಕಾ. ಎಷ್ಟೆಲ್ಲ ನಿಖರತೆ ಇದೆ ಅಂದ್ಮೇಲೆ ಅದಕ್ಕೊಂದು ಆಧಾರ ಇರಬೇಕಲ್ಲ. ಅದೇನು? ಅದುವೇ ಸೆಕೆಂಡ್. ಇಡೀ ಪ್ರಪಂಚದಲ್ಲಿ ವಿಜ್ಞಾನಿಗಳಿರ್ಲಿ ಅಥವಾ ನಮ್ಮ ದೈನಂದಿನ ಜೀವನದಲ್ಲೇ ಆಗ್ಲಿ ಎಲ್ಲರೂ ಬಳಸೋ ಸ್ಟ್ಯಾಂಡರ್ಡ್ ಯೂನಿಟ್ ಇದು. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮೆಲ್ಲರ ಸಮಯದ ಲೆಕ್ಕಾಚಾರ ಒಂದೇ ಆಗಿರುತ್ತೆ. ಸರಿ, ಈಗ ನಮ್ಮ ಹತ್ರ ದೂರವನ್ನ ಅಳೆಯೋಕೆ ಒಂದು ದಾರಿ ಇದೆ, ಸಮಯವನ್ನ ಅಳೆಯೋಕನೂ ಒಂದು ದಾರಿ ಸಿಕ್ಕದೆ. ಈಗ ಈ ವೆರಡನ್ನೂ ಒಟ್ಟಿಗೆ ಸೇರಿಸೋ ಸಮಯ. ಆಗ ನಮ್ಗೆ ವೇಗದ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕುತ್ತೆ. ಇಲ್ಲಿದೆ ನೋಡಿ ವೇಗದ ಸೂತ್ರ. ನೋಡಕ್ಕೆ ಸಿಂಪಲ್ ಅನ್ಸಿದ್ರೂ ಇದು ತುಂಬಾನೇ ಪವರ್ಫುಲ್. ಚಲಿಸಿದ ಒಟ್ಟು ದೂರವನ್ನ ಅದಕ್ಕೆ ತಗೊಂಡ ಒಟ್ಟು ಸಮಯದಿಂದ ಭಾಗಿಸಿದ್ರೆ ಅಷ್ಟೇ ನಮ್ಗೆ ವೇಗ ಸಿಕ್ಬಿಡತ್ತೆ. ಇದರರ್ಥ ಏನು ಅಂದ್ರೆ ಕಡಿಮೆ ಸಮಯದಲ್ಲಿ ಜಾಸ್ತಿ ದೂರ ಯಾರು ಹೋಗ್ತಾರೋ ಅವರ ವೇಗ ಹೆಚ್ಚು. ಈ ಸೂತ್ರದ ಶಕ್ತಿ ಎಷ್ಟಿದೆ ಅಂತ ಗೊತ್ತಾಗ್ಬೇಕಾ? ಈ ಉದಾಹರಣೆಯನ್ನ ನೋಡಿ. ಒಂದು ಕಡೆ ಆಮೆ 1 ಸೆಕೆಂಡ್ಗೆ ಕೇವಲ 8 ಸೆಂಟಿಮೀಟರ್ ಚಲಿಸುತ್ತೆ. ಮತ್ತೊಂದು ಕಡೆ ಫಾಲ್ಕನ್ ಹಕ್ಕಿ, ಅದು ಗಂಟೆಗೆ 320 ಕಿಲೋಮೀಟರ್ ವೇಗದಲ್ಲಿ ಹಾರಬಲ್ಲದು. ಅಬ್ಬಾ, ಎಂತಹ ವ್ಯತ್ಯಾಸ! ಆದ್ರೆ ಒಂದೇ ಸೂತ್ರ ಇವೆರಡನ್ನು ಎಷ್ಟು ಸುಲಭವಾಗಿ ಅಳೆಯುತ್ತೆ ನೋಡಿ. ಇದರ ನಿಜವಾದ ಸೌಂದರ್ಯ ಇರೋದೇ ಅದರ ಸರಳತೆಯಲ್ಲಿ. ನಾವು ನಡೆಯೋ ವೇಗದಿಂದ ಹಿಡಿದು ಆಕಾಶದಲ್ಲಿ ಹಾರೋ ಹಕ್ಕಿ, ಯಾಕೆ ಬ್ರಹ್ಮಾಂಡದಲ್ಲಿ ಸುತ್ತೋ ಗ್ರಹಗಳವರೆಗೂ ಪ್ರತಿಯೊಂದು ಚಲನೆಯನ್ನು ಇದೇ ಒಂದು ಸಿಂಪಲ್ ಸೂತ್ರದಿಂದ ಅಳೆದುಬಿಡಬಹುದು. ಸರಿ, ಸಂಖ್ಯೆಗಳಲ್ಲಿ ವೇಗವನ್ನ ಲೆಕ್ಕ ಹಾಕೋದು ಒಂದು ಭಾಗ ಆಯ್ತು. ಆದ್ರೆ ಒಂದು ಪ್ರಯಾಣದ ಸಂಪೂರ್ಣ ಕಥೆಯನ್ನ, ಅಂದ್ರೆ ಅದು ಶುರುವಾದಾಗಿನಿಂದ ಮುಗಿಯುವವರೆಗೂ ಅದನ್ನ ಒಂದೇ ಚಿತ್ರದಲ್ಲಿ ಹಿಡಿದಿಡೋದು ಹೇಗೆ? ಅದಕ್ಕೂ ಒಂದು ಅದ್ಭುತವಾದ ದೃಶ್ಯ ಸಾಧನ ಇದೆ. ಒಂದು ಕಾರಿನ ಪ್ರಯಾಣವನ್ನ ಕಲ್ಪನೆ ಮಾಡಿಕೊಳ್ಳಿ. ಅದು ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡು ನಿಲ್ಲುತ್ತೆ, ಆಮೇಲೆ ರೋಡ್ ಕ್ಲಿಯರ್ ಆದ ತಕ್ಷಣ ಜೋರಾಗಿ ಹೋಗುತ್ತೆ. ಈ ಇಡೀ ಕಥೆಯನ್ನ, ಅದರ ಏಳು ಬೀಳುಗಳನ್ನ ಒಂದೇ ನೋಟದಲ್ಲಿ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯನಾ? ಉತ್ತರ ಹೌದು, ಖಂಡಿತ ಸಾಧ್ಯ. ಇದರ ಹೆಸರು ದೂರಕಾಲ ನಕ್ಷೆ ಅಥವಾ ಡಿಸ್ಟೆನ್ಸ್ ಟೈಮ್ ಗ್ರಾಫ್.
ಇದೊಂದು ರೀತಿ ಚಲನೆಯ ಚಿತ್ರವನ್ನೇ ಬಿಡಿಸೋ ಒಂದು ಕ್ಯಾನ್ವಾಸ್ ಇದ್ಹಾಗೆ. ಇದರಲ್ಲಿ ಕೆಳಗಡೆ ಅಡ್ಡಲಾಗಿ ಇರೋ ಅಕ್ಷ ಅಂದ್ರೆ ಎಕ್ಸ್ ಆಕ್ಸಿಸ್ ಸಮಯ ಕಳೆದ ಹಾಗೆ ತೋರಿಸುತ್ತೆ, ಮತ್ತು ಮೇಲಕ್ಕೆ ಹೋಗೋ ಲಂಬ ಅಕ್ಷ ಅಂದ್ರೆ ವೈ ಆಕ್ಸಿಸ್ ಎಷ್ಟು ದೂರ ಕ್ರಮಿಸಿದೆ ಅಂತ ತೋರಿಸುತ್ತೆ. ಈ ನಕ್ಷೆಯನ್ನ ಮಾಡೋದು ತುಂಬಾನೇ ಸುಲಭ. ಪ್ರತಿ ಕ್ಷಣದಲ್ಲೂ ವಸ್ತು ಎಷ್ಟು ದೂರ ತಲುಪಿದೆ ಅಂತ ನೋಡಿ ಅಲ್ಲಿ ಒಂದು ಪಾಯಿಂಟ್ ಗುರ್ತು ಮಾಡಬೇಕು. ಹೀಗೆ ಹಲವಾರು ಪಾಯಿಂಟ್ಗಳನ್ನ ಗುರ್ತು ಮಾಡಿ ಕೊನೆಗೆ ಅವೆಲ್ಲವನ್ನೂ ಒಂದು ರೇಖೆಯಿಂದ ಸೇರಿಸಿದ್ರೆ ಸಾಕು. ಆ ರೇಖೆ ಇದೆಯಲ್ಲ, ಅದೇ ಆ ಇಡೀ ಪ್ರಯಾಣದ ಕಥೆಯನ್ನ ನಮಗೆ ಹೇಳ್ಬಿಡುತ್ತೆ. ಆ ರೇಖೆಯ ಆಕಾರ ಇದೆಯಲ್ಲ, ಅದೇ ಒಂದು ಕಥೆ. ನೋಡಿ, ಆ ರೇಖೆ ಫ್ಲ್ಯಾಟ್ ಆಗಿದ್ರೆ ಅಂದ್ರೆ ಸಮತಟ್ಟಾಗಿದ್ರೆ ಅದರ ಅರ್ಥ ಸಮಯ ಹೋಗ್ತಿದೆ ಆದರೆ ದೂರ ಜಾಸ್ತಿ ಆಗ್ತಿಲ್ಲ, ಅಂದ್ರೆ ವಸ್ತು ನಿಂತಿದೆ. ಅದೇ ರೇಖೆ ಮೇಲಕ್ಕೆ ಹೋಗ್ತಿದ್ರೆ ಅಂದ್ರೆ ಇಳಿಜಾರಾಗಿದ್ರೆ ವಸ್ತು ಚಲಿಸ್ತಿದೆ ಅಂತ. ಆ ಇಳಿಜಾರು ಎಷ್ಟು ಕಡಿದಾಗಿರುತ್ತೋ ವೇಗ ಅಷ್ಟೇ ಜಾಸ್ತಿ ಇರುತ್ತೆ, ಮತ್ತು ಆ ಲೈನ್ ಸ್ಟ್ರೈಟ್ ಆಗಿದ್ರೆ ವೇಗ ಸ್ಥಿರವಾಗಿದೆ ಅಂತ ಅರ್ಥ. ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಈ ದೂರಕಾಲ ನಕ್ಷೆ ಏನ್ ಮಾಡುತ್ತೆ ಅಂದ್ರೆ ಒಂದು ಪ್ರಯಾಣದ ಹಲವಾರು ಕ್ಷಣಗಳನ್ನ ಒಟ್ಟು ಸೇರಿಸಿ ಒಂದೇ ಅರ್ಥವಾಗುವಂಥ ದೃಶ್ಯಕಥೆಗೆ ಬದಲಾಯಿಸ್ಬಿಡುತ್ತೆ. ಸಂಕೀರ್ಣವಾದ ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಇದೊಂದು ತುಂಬನೇ ಶಕ್ತಿಶಾಲಿ ವಿಧಾನ. ಒಂದು ಇರುವೆ ಚಲಿಸುವುದರಿಂದ ಹಿಡಿದು ಆಕಾಶದಲ್ಲಿ ಹಾರುವ ವಿಮಾನ, ಯಾಕೆ ಬ್ರಹ್ಮಾಂಡದಲ್ಲಿ ಸುತ್ತೋ ಗ್ರಹಗಳವರೆಗೂ ಎಲ್ಲವನ್ನೂ ನಿಯಂತ್ರಿಸೋದು ಇದೇ ಸರಳ ನಿಯಮಗಳು: ದೂರ, ಸಮಯ ಮತ್ತು ವೇಗ. ಈ ಜ್ಞಾನದೊಂದಿಗೆ ನಮ್ಮ ಸುತ್ತಲಿನ ಪ್ರಪಂಚದಲ್ಲಿ ಕಾಣುವ ಚಲನೆಗಳು ಕೇವಲ ಚಲನೆಗಳಾಗಿ ಉಳಿಯಲ್ಲ, ಅವೆಲ್ಲವೂ ಒಂದೊಂದು ಅರ್ಥಪೂರ್ಣ ಕಥೆಯ ಹಾಗೆ ಕಾಣಿಸ್ತವೆ. ಹಾಗಿದ್ರೆ ನಮ್ಮ ಗಮನಕ್ಕೆ ಬರುವ ಮುಂದಿನ ಚಲನೆಯ ಹಿಂದಿನ ಕಥೆ ಏನಾಗಿರ್ಬೋದು?